ಕಟ್ಗೆ ಒಳಗಡೆ ತನಕ ಹಾಕೊಂಡೇನೆ. ಇವತ್ತು ಒಂದು ಅಡ್ಗೆ ಸಾಕೇನ. ಈ ಉಳ್ದಂಡ ಎತ್ಲ ಹೋತು. ನನ್ನ ಮಂಡೆಗೆ ಇಷ್ಟು ಎತ್ಲಾರು ಇಟ್ಕೊಳ್ಳೋದು, ಎತ್ಲಾರು ಹುಡ್ಕೋದು, ಇದೇ ಹೋಗ್ಯದೆ. ಅನ್ನ ಬಗ್ಸಕ್ಕಿಡೋದು, ಸಿಬ್ಲ ಹುಡ್ಕೋದು, ಕಟ್ಗೆ ಒಳಗಿಡೋದು, ಉಳ್ದಂಡ ಹುಡ್ಕೋದು, ಇದೇ ಹೋಯ್ತು. ವಾ, ಉಳ್ದಂಡ ಇಲ್ಲೇ ಅದೇ. ನಮ್ಮನೆ ಬಣ್ಣ ಉಳ್ದಂಡ ಬಣ್ಣ ಒಂದೇ ಆಗ್ಯದೆ. ಮತ್ತೆ ಅಂತ ಅಲ್ಲ, ಇನ್ನೇನು ಉಳ್ಸೋದ್ಯಾ? ಎಂತ ಮಾಡೋದಾದಂಗೆ ರೀ? ಇವತ್ತು ಅಡ್ಗೆ ಮಾಡ್ದಂಗೆ ಆತೇನ. ನಿನ್ನೆ ರಾತ್ರಿನೇ ತಗೊಬಂದು ಹಾಕೋಬೇಕಾಗಿತ್ತು ಒಳಗಡೆಗೆ. ಕಡ್ಗೆ ಪೂರಾ ಹುಸಿ ಆದ್ಮೇಲೆ ತಂದು ಹಾಕೊಂಡಂಗೆ ಆಗ್ಯದೆ. ಮತ್ತೆ ಅಂತ ನಿನ್ನೆ ಸಂಜೆನೆ ಬಿಡ್ಕೊಂಡೆ, ಒಂದು 4 ಕಡ್ಗೆ ತಗೊಬಂದ ಅಡ್ಗೆ ಕೊಣಕ್ಕೆ ಹಾಕಿಡಿ ಅಂತ. ಇಲ್ಲಪ್ಪ, ಆಗೋದಿಲ್ಲ. ಮೈ ಬಾರ ಇವಕ್ಕೆಲ್ಲ. ಮತ್ತೆಂತ ಆಗೋದು? ಇವತ್ತು ಸಮ ಆತಲ್ಲ, ಕಡ್ಗೆ ಪೂರಾ ತೊಂದ್ರೆ ಬಂದು ಹೋಗ್ಯದೆ. ಇನ್ನೆಂತ ಉರ್ಸೋದು? ಸಮ ಆಗ್ತದ. ಇವತ್ತು ಅಡ್ಗೆ ಮಾಡೋದೇ ಬೇಡ. ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕು ಮಲ್ಕೊಡ್ರೆ ಆತು. ಅಷ್ಟೇ ತಗ, ನಂಗೆಂತ ಆಗೋದಿದೆ. ಸೀಮೆ ಎಣ್ಣರು ಅದ್ಯಾ ಹಾಕು, ಬೆಂಕಿ ಮಾಡೋಣ ನಾಕೆ. ಈ ಕರೆಂಟಿನ ಬಿಸಿಲಿ ಸೀಮೆ ಎಣ್ಣೆ ಅಂತೂ ಈ ಸತಿ ಪೂರಾ ಖಾಲಿಯಾಗಿ ಹೋಗ್ಯದೆ. ಮಳೆಗಾಲ ಬರೋಕ್ಕಿಂತ ಮುಂಚೆನೇ ಖಾಲಿ ಆಗ್ಯದೆ. ಇನ್ನೆಂತ ಹಾಕೋದು? ಈ ಕರೆಂಟ್ ಏನು ಕಮ್ಮಿ ತೆಗಿತಾವ? ಸೀಮೆ ಎಣ್ಣೆ ಪೂರಾ ಚಿಮ್ನೆ ಬುಡ್ಡೆಗೆ ಹಾಕಿ ಹಾಕಿ ಖಾಲಿ ಆಗ್ಯದೆ. ಇನ್ನೆಂತ ಹಾಕೋದು? ಒಂದಿನ ಹಿಂಗೆ ಮಾಡ್ಬೇಕು, ಎಲ್ಲರೂ ಉಪವಾಸ ಮಲಗಬೇಕು, ಆವಾಗ ಗೊತ್ತಾಗ್ತದೆ ಇವಕ್ಕೆ. ಹೊರಗಡೆ ಜಗಲಿ ಮೇಲೆ ಒಂದು ಸಣ್ಣ ಕ್ಯಾನ್ ಆಗಿತ್ತು, ಒಂದು ಸ್ವಲ್ಪ. ಅದನ್ನಾರು ತಗೊಬಂದು ಮಾಡ್ತೀನಿ ತಗ. ಇನ್ನೆಂತ ಮಾಡಿ ಸಾಯೋದು? ಅದೇನಾದವ ಇಲ್ವಾ ಹೋಗ್ಕೊಂಡೆ ನೋಡ್ಬೇಕು. ರಮಣಿ, ಏ ಹುಡುಗ, ಅದು ಎಂತ ಹಾಕು ಇಟ್ಟಿಯ ಮಾರನೆ? ಎಂತದ ಎಂತದ? ಬೆಳಿಗ್ಗೆ ಬೆಳಿಗ್ಗೆನೆ ನಿಂಗೇನು ಬೇರೆ ಕೇಳಿಸಿಲ್ಲ ಹಂಗೆರೆ? ಓದೋದು ಬರೆಯೋದು ಏನಿಲ್ಲ, ಬೆಳಿಗ್ಗೆ ಬೆಳಿಗ್ಗೆನೆ ಗೊಂಬೆಯಾಟ ಹಾಕು ಕೂತ್ಕೊಳ್ಳೋದು. ತಗ್ಗಿ ಅದನ್ನ, ಬೇರೆ ಅಂತ ಯಾರು ಹಾಕು. ಏನ್ ನಾವು ನಿನ್ ಗೊಂಬೆ ಆಟ ನೋಡ್ಕೊತ ಕೂತ್ಕೋಬೇಕ ಇಲ್ಲಿ? ನಾ ತೆಗಿಯಲ್ಲ, ಈಗ ಬಂದು ಕೂತ್ಕೊಂಡೆ ನಾನೇ ಹಚ್ಚಿದ್ ಫಸ್ಟ್. ನಾ ನೋಡ್ಬೇಕು. ಅಪ್ಪಾಜಿ ಬರ್ಲಿ ತಗ, ಈ ಸತಿ ಆ ಗೊಂಬೆ ಆಟದೊಂದು ಹಾಕಕ್ಕೆ ಹೇಳ್ಬಾರ್ದು ನೋಡ. ಹೋಗು, ಎಂತಾರು ಮಾಡ್ತೀಯ. ನಂಗೊಂದು ಹಚ್ಚಕ್ ಬರ್ದಿದ್ದಕ್ಕೆ ಗನಾಕಾಗ್ಯದಲ್ಲ. ತಗ್ಗಿ ತಮಣಿಯೇ, ಅದನ್ನ ತಗಿ. ಅದ್ ನೋಡ, ಬೆಳಿಗ್ಗೆ ಅದೇಂತಾರೆ ಹಾಕ್ತಾರಲ್ಲ, ಅದನ್ನ ಬೇಯಿಸಿ ಅಂತ, ಅದು ಹಾಕ. ಏನ್ ನೋಡ್ತೀಯ ಮರುತಿ ನಿನ್ ಭವಿಷ್ಯ? ಕಾಂತಿ ಅದೆಯಲ್ಲ, ಮತ್ ಭವಿಷ್ಯ ನೋಡ್ತಾಳಂತೆ. ಭವಿಷ್ಯನೂ ಬೇಡ, ಎಂತದು ಬೇಡ, ಸುಮ್ಮನೆ ಕುತ್ಕ. ನೀ ಖರ್ಚಿಗೆ ಬೀಳ್ತಾ ಭಾಳ ದಿನ ಆಗ್ಯದಂತ ಕಾಣ್ತದೆ. ಇರ್ಲಿ ತಗ, ನಿಮ್ಮ ಅಪ್ಪಾಜಿ ಬರ್ಲಿ, ಚೆನ್ನಾಗಿ ಹೇರಿಸ್ತೀನಿ. ಏ ತಮ್ಮಣಿ, ಅದ್ಯಂತದ್ದು ನೋಡ್ತದಂತೆ, ಹಾಕೊಡ ಅತ್ಲಗೆ. ಏ ಪುಟ್ಟಿ ಅಕ್ಕ, ನೀ ಸುಮ್ಮನಿರಕ್ಕ, ನಾ ಹಾಕು ನೋಡ್ತಾ ಇದ್ದೀನಿ ಇಲ್ಲಿ. ಏನ್ ಬೆಂಕಿ ಬಂದು ಆಟ ನೋಡ್ತೀಯ ನೀನು? ಓದ್ಕೊಳ್ಳೋದು ಬರ್ಕೊಳ್ಳೋದು ಏನಿಲ್ಲ, ಪೂರಾ ಕಳ್ಸಿದ್ದು ಗುಡ್ಡೆ ಹತ್ತ ಹೋಗ್ಯದೆ. ಇನಿ ಅಂತ ಆತು, ಸಾಲ ಶುರು ಆತಲ್ಲ. ಇನ್ನಾದು ತಗ, ದಿನ ಇರೋದೇ ನಿನ್ ಗೋಳು. ಒಂದ್ ಗೋಳು ಹಿಂಗಂತ ಟಿವಿ ನೋಡಕ್ ಬಿಡಲ್ಲ ಮರೈತಿ ನೀನು. ಅಮ್ಮ ನೋಡಿದ್ರೆ ಧಾರಾವಾಹಿ ಹಾಕಂತಾಳೆ, ನೀ ನೋಡ್ರೆ ನಿಂದೊಂದು ದಿನ ಭವಿಷ್ಯ. ನಿಂದೊಂದು ಭವಿಷ್ಯ ನೋಡ್ಕೊ, ಎಲ್ಲಿ ಹೋಗ್ತೀಯನ ನೀನು? ಏ ಸಾಕ ಸಾಕ, ಹಾಕದ ಮಣಿ. ಆತ್ಮರೀತಿ ಹಾಕ್ತೀನಿ, ತಪ್ಪನ್ ಕುತ್ಕ ಈಗ. ಅಲ್ಲ, ಈ ಸೀಮೆ ಎಣ್ಣೆ ಕ್ಯಾನೊಂದು ಎತ್ಲ ಹೋದ ಏನ? ಅಯ್ಯೋಯ್ಯೋ, ಇಲ್ಲಿ ನೋಡು, ಈ ಬೇಬಸ್ಸಿ ನಾಯಿ ಒಂದು ಸಾಯ್ತದೆ.
ಹಾಕಿದೆ. ಹಚ ಹಚ ಸಿ 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 ಪೂರಾ ರಾಡಿ ಮಾಡಿ ಹಾಕ್ತು ಹಡ್ದೆ ನಾಯಿ. ಹಚ ಹಚ ಮರಿ ಸಿ ಪೂರಾ ರಾಡಿ ಮಾಡಿ ಹಾಕ್ತು. ಏನಂತ ನೋಡೋಣ ಹಂಗಾರೆ. ಈಗ ಬಂದ್ಕು ಪೂರಾ ವರ್ಷಕ್ಕೆ ಹೋಗಿ ನಾನು ಹಂಗೋಗಿ ಹಿಂಗ್ ಬರೋದ್ರೆ ಈ ತರ ಮಾಡಿ ಹಾಕಿದಲ್ಲ. ಈ ಮಳೆಗಾಲ ಮುಗೋ ತನಕ ಇನ್ನೊಂದು ಕಟ್ ಹಾಕ್ಬೇಕು. ಹಚ ಹಚ ನಾನು ಇಲ್ಲಿಂದ ಏನ್ ಮಾಡೋದು ಮಾಡ್ಕೊ ಸಾಯೋದಪ್ಪ ಈ ಮನೇಲಿ ಕೆಲಸ. ಅಲ್ಲೊಂದು ಒಳಗಡೆ ಕಡ್ಗೆ ಉರಿಯಲ್ಲ ಅಂತ ಇಲ್ಲಿ ಬಂದ್ರೆ ಇಲ್ಲಿ ನೋಡು ಇಲ್ಲಿ ಮತ್ತೊಂದು ಕೆಲಸ ಮಾಡಿ ಹಾಕ್ಯದಿ. ತಮಣಿ ನಂದ ತುಲಾರಾಶಿ ಹೇಳತ್ತೇನೆ ನೋಡ. ಅಯ್ಯೋ ಹೇಳ್ತಾರ ಮಾರತಿ ತಪ್ಪನ್ ಕುತ್ಕ ಒಂದೊಂದು ಹೇಳ್ತಾ ಇದಾರಲ್ಲಿ ನೋಡಲ್ಲಿ ಬಂತು ಸಮ ಮಾಡ್ಕೊ ಕೇಳ್ಕೊ. ಎಂತದಂತ ಸಮ ಕಿಮಿ ಕೇಳಲ್ಲ ಮಗನೆ ಎಂತ ಹೇಳ್ತಾ ಇದಾರೆ. ಸಮ ಕಿಮಿನೂ ಕೇಳಲ್ಲ ಕಣ್ಣಂತೂ ಪೂರ ಹೋಗ್ಯದೆ. ಮತ್ತೆ ದಿನ ಬುಯ್ಸೆ ಹಾಕು ನಾಳೆ ಬುಯ್ಸೆ ಹಾಕು ಇಂಥದ್ರಾಗ ಹೋಗ್ಯದೆ. ನಮ್ ಟಿವಿ ನೋಡೋರ್ಗು ನೋಡಕ್ ಬಿಡಲ್ಲ ಮರೈತಿ ನೀನು. ನಿನ್ನಂತಲ್ಲೇ ನಾವು ನೋಡ. ಏ ಸಾಕ ಎಂತ ಹೇಳ್ತಾ ಇದಾರೆ ಅಂತ ಹೇಳ ನಂಗೆ. ನೋಡಲಿ ಹೇಳ್ತಾ ಇದಾರೆ ಏನೋ ರಾಶಿ ಮಾತಾಡ್ಬಾರ್ದಂತೆ. ತುಲಾ ರಾಶಿಯವ್ರು ಇವತ್ತು ರಾಶಿ ಮಾತಾಡ್ಬಾರ್ದು ಮತ್ತೆ ಬೇರೆಯವ್ರಿಗೆ ಪದೇ ಪದೇ ಕೆಲಸ ಹೇಳ್ಬಾರ್ದು ಅಂತ ಹೇಳ್ತಾ ಇದ್ದಾರೆ ನೋಡು. ಏನೋ ಹಂಗ ಹೇಳ್ತಾ ಇದ್ದಾರ ಬೇಕಂತಾನೆ ಹೇಳ್ತಾ ಇದಿರ್ಬೇಕು. ನಾಯಂತೂ ಬೇಕಂತ ಹೇಳ್ತಾ ಇಲ್ಲ. ಪುಟ್ಟಿ ಅಕ್ಕನ್ ಬೇಕಾದ್ರೆ ಕೇಳು. ಅಲ್ಲೇನೆ ಪುಟ್ಟಿ ಅಕ್ಕ ಹಂಗೆ ಹೇಳ್ತಾ ಇದ್ದಾರೆ ಅಲ್ಲೇನೆ. ಹೌದು ಹೌದಜ್ಜಿ ಹೌದು. ನೀ ರಾಶಿ ಮಾತಾಡ್ಬಾರ್ದಂತೆ ಮತ್ತೆ ಕೆಲಸ ಎಲ್ಲ ರಾಶಿ ಹೇಳಕ್ ಹೋಗ್ಬಾರ್ದಂತೆ. ನಿನ್ನ ಹತ್ರ ಎಷ್ಟು ಆತದೋ ಅಷ್ಟು ಮಾಡ್ಬೇಕಂತೆ. ಮತ್ತೆ ಸಣ್ಣ ಪುಟ್ಟ ಮಕ್ಕಳೇ ಅಂತ ಯಾರು ತಿಂಡಿ ತಿನ್ನಕ್ಕೆ ಹಿಂಗೇನಾದ್ರು ದುಡ್ಡು ಕೇಳಿದ್ರೆ ಕೊಡ್ಬೇಕಂತ ಹೇಳ್ತಾ ಇದಾರೆ ನೋಡು. ಇದೆಂತ ಭವಿಷ್ಯ ಹೇಳ್ತಾ ಇದಾರೆ ಇವತ್ತು. ಯಾವತ್ತೂ ಹೇಳಲಾಗಿತ್ತಪ್ಪ. ಇವತ್ತು ಒಂಥರ ಒಂದ್ ಜಾತಿಲಿ ಹೇಳ್ತಾ ಇದಾರೆ. ಸಿ ಬೇಡ ತಮ್ಮಣಿ ಇಂತಿಗಿ ಈಗ ಗೊತ್ತಾಯ್ತಾ. ಮತ್ತೆ ಹೇಳ್ಬೇಕಲ್ಲ ನೀನು ದಿನ ಭವಿಷ್ಯ ಹಾಕಂತ ಆಗ ಗಿರದ್ ನಿಂಗೆ. ಇದೊಂದು ಅಡ್ವರ್ಟೈಜ್ 1000 ಸಲ ಹಾಕ್ತಾರಪ್ಪ. ಎಂತದು ತಮ್ಮಣಿ ಅದು. ಏನ್ ಕೂದಲೆಲ್ಲ ಕಪ್ಪು ಕಾಣಿಸ್ತಾ ಇದಾರೆ. ಅಜ್ಜಿ ಅದು ಯಾರ ಕೂದಲು ಬೆಳ್ಳಗಾಗಿರ್ತದಲ್ಲ ಅವ್ರು ಅದನ್ನ ಹಚ್ಕೊಂಡ್ರೆ ಕೂದಲೆಲ್ಲ ಕಪ್ಪಾಗದಂತೆ. ಹೌದೇನೆ ಬಾಲೆ ಅಂದ್ರೆ ನಮ್ ಕೂದಲು ಕಪ್ಪಾಗ್ತಾವ ಹಚ್ಕೊಂಡ್ರೆ. ಎಲ್ಲ ಒಂದ್ ಕೂದಲು ಕಪ್ಪೆ ಆಗೋದು ಅಲ್ಲ. ಇಷ್ಟೆಲ್ಲ ಬೆಳ್ಳಗಾಗಿದ್ರು ಕಪ್ಪಾಗ್ತಾವ ಹಂಗಿರಿ. ಹೌದ್ ಮಾರೈತಿ ಅದನ್ನೇ ತೋರಿಸ್ತಾ ಇರೋದಲ್ಲಿ. ಹೌದೇನ ಹುಡ್ಗ ಎಲ್ಲ ನಮ್ ಕಡೆ ಎಲ್ಲ ಸಿಗ್ತಾವ. ಎಲ್ಲ ಕಡೆನೂ ಸಿಗ್ತದೆ. ಹಂಗಾದ್ರೆ ನಿಮ್ಮ ಅಪ್ಪ ಜೊತೆ ಇವತ್ತೊಂದು ತಗು ಬರಕ್ ಹೇಳ್ಬೇಕು. ಎಲ್ಲ ನಂಗೇನು ಒಂದ್ ಸಾಕಾಗದ ಹಂಗಿರೆ. ಮರೈತಿ ನಿಂಗೆ ಅಂತಕ್ ಬೇಕೇ. ಯಾಪನ್ ಕೂತ್ಕೊಳ್ಳ ನೋಡಲ್ಲಿ ಹೆಂಗ್ ಕಪ್ಪಾಗಿದೆ. ನಾನು ಕಪ್ ಮಾಡ್ಕೋಬೇಕಾತ. ಹಂಗಾದ್ರೆ ನೋಡೋಣ ನಿಮ್ಮ ಅಪ್ಪಾಜಿ ಬಂದ್ರೆ ನಿಮ್ಮ ಅಪ್ಪ ಜೊತೆ ಒಂದ್ ಪ್ಯಾಕೆಟ್ ತಗೋ ಬರಕ್ ಹೇಳ್ಬೇಕು. ಪ್ಯಾಟಿಯಿಂದ ಗೊತ್ತಾ ಇಲ್ಲೆಲ್ಲ ಸಿಗಲ್ಲ ಇಂತ ಸೆಟ್ರಂಗಡಿ ಸಿಗದ. ಹೌದ್ ನೋಡ ಸೆಟ್ರಿಗೆ ಬೇರೆ ಕೆಲಸ ಇಲ್ಲ. ಇಂಥದೆಲ್ಲ ತಂದು ಇಟ್ಕೋತಾರೆ ಕೂದಲು ಕಪ್ ಮಾಡೋದು ಕೆಂಪ್ ಮಾಡೋದೆಲ್ಲ. ಇಲ್ಲೆಲ್ಲ ಸಿಗಲ್ಲ ಅದು ಪ್ಯಾಟಿಗೆ ಮಾತ್ರ ಸಿಗೋದು. ನೀನೊಂದು ಮರೈತಿ ಬರೀ ತಲೆ ತಿಂತ ಇರ್ತೀಯ. ಹಂಗೇರೆ ನಿಮ್ಮ ಅಪ್ಪಾಜಿ ಬಂದ್ಕೊಂಡು ಹಂಗೊಂದು ಪ್ಯಾಕೆಟ್ ತಗೋಬರಕ್ ಹೇಳತ್ತ ಮಣಿ. ಅದು ಎಂತ ಹೆಸರು ಕಾಣಿಸ್ತದಂತ ಬರ್ದಿಟ್ಕ. ಅಂತ ಹೇಳಕ್ ಹೋಗಲ್ಲ. ಬೇಕಿದ್ರೆ ನೀನೇ ಹೇಳ್ಕ. ಆತು ನಾನು ಹೇಳ್ತೀನಿ. ಅದು ಎಂತ ಹೆಸರು ಕಾಣಿಸ್ತದಂತ ಸಾಮ ಮಾಡ್ಕೊ ಬರ್ಕ. ಆಮೇಲೆ ಮರ್ತೋಗದಾತ. ಆತ ಮರೈತಿ ಪುಣ್ಯದ ಗೀತಿ. ಏ ಪುಟ್ಟಿ ನೋಡಲ್ಲ ಜಗ್ಲಿನಲ್ಲ ಆ ನಾಯಿ ಬಂದ್ಕೊಂಡು ಆ ಕೆಸರು ಗದ್ದೆಲಿ ಹೋಗು ಪೂರಾ ಕಾಲಿನ ಕೆಸರು ಮಾಡ್ಕೊಂಡು ರಾಡಿ ಮಾಡಿ ಹಾಕಿದೆ. ಈಗ ಹೋಗು ನೆಲ ಒರ್ಸಕ್ ಬಂದೇನೆ ನಾನು. ಪೂರಾ ರಾಡಿ ಮಾಡಿ ಹಾಕಿದೆ. ಒಳಗಡೆ ಅಲ್ಲಿ ಬೆಂಕಿ ಉಳಿತಾ ಇಲ್ಲ. ಒಂದ್ ಕಡೆ ಸಾಯ್ತಾ ಇದೀನಿ ನಾನು. ಮನೆ ಪೂರಾ ಹೋಗಿದೆ. ಹೋಗು ಆ ಜಗ್ಲಿ ಒಂದ್ ಸ್ವಲ್ಪ ಒರ್ಸ್ಬಾ ಹೋಗು. ಮತ್ತೆ ಒರ್ಸಕ್ ಹೋಗ್ಬೇಕೇನೆ ಹಂಗೇರೆ. ಒರ್ಸ್ದಂಗು ಮತ್ ಬರ್ತಾನವ ರಾಡಿ ಮಾಡಕ್ಕೆ. ಹಂಗಾರೆ ಒಂದ್ ಕೆಲಸ ಮಾಡ. ಊಟ ಮಾಡ್ದಂಗು ಮತ್ ಹಸ ಆಗದಲ್ಲ. ಮತ್ತೆ ಊಟ ಮಾಡಕ್ ಹೋಗ್ಬೇಡತಾ ಹೇಳ್ತಾ ಇದೀನಿ.
ಯಾರಾದ್ರೂ ಬಂದ್ರೆ ಎಂತ ಅನ್ನೋರು ಹೇಳ. ಹೋಗು ಬರ್ಸಾಕ್ ಬಾ ಹೋಗೆ. ಸರಿ ಆಯ್ತು ಹೋಗ್ತೀನಿ ತಗ. ಸುಶೀಲಾ ಅಲ್ಲಿ ನೋಡು, ಅಲ್ಲಿ ಎಂಥದ್ದು ಅಡ್ವರ್ಟೈಸ್ಮೆಂಟ್ ತೋರಿಸ್ತಾ ಇದ್ದೀರಿ ಒಂದೇ ಸಮನೆ. ಕೂದಲೆಲ್ಲ ಕಪ್ ಮಾಡ್ಕೊಳ್ಳೋದಂತೆ ಕಣೆ. ಕಪ್ ಆದವಂತೆ. ಒಂದು 2 ಪ್ಯಾಕೆಟ್ ತೋರ್ಸೋಣ. ನಾನೊಂದು ಪ್ಯಾಕೆಟ್ ಹಚ್ಕೋತೀನಿ, ನೀನೊಂದು ಹಚ್ಕೋತ. ನಾನು ಕಟ್ಗೆ ಉರಿತಿಲ್ಲ ಅಂತ ನನ್ನ ತಲೆನೋವು ಆಗಿದ್ ಮರ. ನಿಮ್ದೊಂದು ಕೂದಲು ಕಪ್ ಮಾಡಕ್ ಹೊಂಟಾರೆ. ಗಣೇಶನ ಹತ್ರ ಹೇಳೆ ಕ್ಯಾಟಿಂಗ್ ಬತ್ತ ಒಂದು 2 ಪ್ಯಾಕೆಟ್ ತಗೋಬರಕ್ ಹೇಳ. ಅವ್ರಿದಾವೆ ಎಂತ ಮರ ಅತ್ತಮ್ಮ, ಎಲ್ಲ ಗೊತ್ತಿಟ್ಕೊಂಡು ನೀವೊಂದು ಸಣ್ಣ ಮಕ್ಕಳ ತರ ಮಾಡ್ತೀರಿ. ನಿಂಗೇನ್ ಬ್ಯಾಡ ತಗ, ಕೂದಲೆಲ್ಲ ಕೆಂಪು ಮಾಡ್ಕೊಂಡಿಯಲ್ಲ, ನಿಂಗೆಂತಕ್ಕೆ. ಈ ಹೆಂಗಸಿಂದೊಂದು ಎಲ್ಲರದ್ದು ಒಂದಾದ್ರೆ ಇತರದೇ ಒಂದು. ಅಜ್ಜಿಗೆ ಒಳ್ಳೆ ಚಿಂತೆ ಆದ್ರೆ ಮೊಮ್ಮಗಳಿಗೆ ಮತ್ತೆ ಅಂತದೇ ಆಗಿತ್ತಂತೆ. ಹಂಗಾಗ್ಯದೆ. ಅಡುಗೆ ಕಾಣ ಕೆಲಸ ಆಗಿಲ್ಲ ಅಂತ ನಾ ಸಾಯ್ತಾ ಇದ್ದೀನಿ. ಇದಕ್ಕಿದೊಂದು 3 ಹೊತ್ತು ಟಿವಿ ನೋಡೋದು. ಇಟ್ಕೊಂಡು ಟಿವಿ ನೋಡಿಸ್ತದೆ.